ನಮಸ್ಕಾರ ಸ್ನೇಹಿತರ. ಇರಾನ್ ಈಗ ಗಲ್ಫ್ ದೇಶಗಳಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಗಲ್ಫ್ನ ತೈಲ ಕಾರ್ಖಾನೆ, ವಿದ್ಯುತ್ ಕೇಂದ್ರ ಎಲ್ಲವನ್ನು ಕೂಡ ಒಡಿಸ್ ಮಾಡ್ತೀವಿ ಅಂತ ಹೇಳ್ತಿದೆ. ಯಾಕೆ ಈ ರೀತಿ ಹೇಳ್ತು? ಇದರಿಂದ ಜಗತ್ತಿನ ತೈಲದ ಬೆಲೆ ಏನಾದ್ರೂ ಏರಿಕೆ ಆಗತ್ತಾ? ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಕೂಡ ಯುದ್ಧ ಆಗತ್ತಾ? ಅಂದ್ರೆ ವರ್ಲ್ಡ್ ಥರ್ಡ್ ವಾರ್ ಆಗತ್ತಾ ಅಂತ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆಗಸ್ಟ್ 5ರಂದು ರೈಟರ್ಸ್ ವರದಿಯ ಪ್ರಕಾರ ಜುಲೈ 28ರಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಇರಾನ್ನ ತೈಲ ಜಾಗ ಮತ್ತು ಮೂಲ ಸೌಕರ್ಯದ ಮೇಲೆ ನಾನು ನೇರವಾಗಿ ದಾಳಿ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾರೆ. ಅದಕ್ಕೆ ಪ್ರತಿ ಉತ್ತರವಾಗಿ ಇರಾನ್ ಕೂಡ ವಿದೇಶಾಂಗ ಸಚಿವ ಅಬ್ಬಾಸ್ ರಂಚಿ ಅವರು ಸೌದಿ ಅರೇಬಿಯಾ ಜೊತೆಗೆ ಖತಾರ್, ಟರ್ಕಿ, ಪಾಕಿಸ್ತಾನ ದೇಶಗಳಿಗೆ ಸಂದೇಶವನ್ನ ಕಳಿಸಿದ್ದಾರೆ. ಅದೇನಪ್ಪಾ ಅಂದ್ರೆ ಆ ಸಂದೇಶದಲ್ಲಿ ಏನಿತ್ತು ಗೊತ್ತಾ? ನಾವು ಪ್ರತಿದಾಳಿಗೆ ಸಿದ್ಧ. US ಅಟ್ಯಾಕ್ ಮಾಡತ್ತಲ್ವಾ, ನಾವು ಕೂಡ ಅಟ್ಯಾಕ್ ಮಾಡ್ತೀವಿ, ಆದರೆ ಮಾತುಕತೆಯೇ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಎಚ್ಚರಿಕೆಯನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಮೆರಿಕ ನಮ್ಮ ಮೂಲ ಸೌಕರ್ಯವನ್ನ ಗುರಿಯಾಗಿಸಿದರೆ ನಾವು ಗಲ್ಫ್ನ ತೈಲ ಕೇಂದ್ರ ಮತ್ತು ಇತರ ಒಂದು ವಿದ್ಯುತ್ ಕೇಂದ್ರಗಳನ್ನ ಗುರಿ ಆಗಿಸಿಕೊಂಡು ನಾವು ರಿಟರ್ನ್ ದಾಳಿಯನ್ನ ಮಾಡಲಿಕ್ಕೆ ಸಿದ್ಧ ಇದೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ನೇಹಿತರ, ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಇರಾನ್ ಯಾಕೆ ಗಲ್ಫ್ ದೇಶಗಳನ್ನ ಬೆದರಿಸ್ತಾ ಇದೆ? ಇರಾನ್ ಯಾಕೆ ಗಲ್ಫ್ ದೇಶಗಳನ್ನ ಈ ಯುದ್ಧದ ಮಧ್ಯಕ್ಕೆ ಎಳಿತಿದೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಉಂಟಾಗಿರಬಹುದು. ಒಂದು, ಅಮೆರಿಕದ ಸೇನೆಯ ನೆಲೆ. ಹೌದು, ಸೌದಿ, ಖತಾರ್, UAE ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ. ಹಾಗಾಗಿ ಗಲ್ಫ್ ದೇಶಗಳು ಅಮೆರಿಕಕ್ಕೆ ಬೆಂಬಲವನ್ನ ಕೊಡುತ್ತವೆ. ಇನ್ನು ತೈಲದ ಮೇಲೆ ಒತ್ತಡ. ಎರಡನೇದಾಗಿ ಗಲ್ಫ್ ದೇಶಗಳು ತೈಲ ಮಾರಾಟದಿಂದಲೇ ಬದುಕುತ್ತವೆ. ನಿಮಗೆ ಗೊತ್ತಿದೆ, ಗಲ್ಫ್ ದೇಶಗಳಲ್ಲಿ ಎಲ್ಲವೂ ಕೂಡ ತೈಲ ಮಾರಾಟದಿಂದನೇ ಆ ದೇಶಗಳು ನಡೀತವೆ, ಅವೇ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು. ಇನ್ನು ಇರಾನ್ ಹೇಳುತ್ತಿದೆ, ನಮಗೆ ಹೊಡೆದರೆ ನಾವು ನಿಮ್ಮ ತೈಲವನ್ನ ಪೂರ್ತಿಯಾಗಿ ಸರ್ವನಾಶ ಮಾಡ್ತೀವಿ, ಹೊಡೆಯುತ್ತೇವೆ ಅಂತ ಹೇಳ್ತಿದೆ. 2019ರಲ್ಲಿ ಸೌದಿ ಅರಾಮ್ಕೋ ಮೇಲೆ ಆಗಿರತಕ್ಕಂತಹ ದಾಳಿಯನ್ನು ಕೂಡ ಇಲ್ಲಿ ನೆನಪಿಸಿದ್ದಾರೆ ಇರಾನ್ದವರು. ಇನ್ನು ಮೂರನೇದಾಗಿ ಟ್ರಂಪ್ಗೆ ಒತ್ತಡ ಇದೆ. ಇರಾನ್ನ ಹೇಳುತ್ತೆ, ಹಿರಿಯ ಅಧಿಕಾರಿ ಹೇಳಿದ್ದಾರೆ, ಅವರಲ್ಲಿ ಇರ್ತಕ್ಕಂತಹ ಹಿರಿಯ ಅಧಿಕಾರಿ ಈ ರೀತಿ ಹೇಳ್ತಾರೆ, ಟ್ರಂಪ್ ಮುಂದೆ ಈಗ 2 ಕಠಿಣ ಆಯ್ಕೆ ಇದೆ. 2 ಕೂಡ ಕಠಿಣ ಆಯ್ಕೆನೆ. ಒಂದು, ಗಲ್ಫ್ ಅನ್ನ ಸೇರಿಸಿ ಯುದ್ಧವನ್ನ ಮಾಡೋದು. ಇದರಿಂದ ಜಗತ್ತಿಗೆ ತೈಲ ಪೂರೈಕೆ ಸಿಗೋದಿಲ್ಲ. ಯಾಕಂದ್ರೆ ನಾವು ತೈಲ ಒಂದು ಕೇಂದ್ರಗಳನ್ನ, ವಿದ್ಯುತ್ ಕೇಂದ್ರಗಳನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡ್ತೀವಲ್ಲ. ಇದರ ಜೊತೆಗೆ ಎರಡನೆಯ ಮೂಲ ಕಠಿಣ ಆಯ್ಕೆ ಏನಪ್ಪಾ ಅಂದ್ರೆ, ಮಾತುಕತೆಗೆ ಒಪ್ಪಿಕೊಳ್ಳಬಹುದು, ಆದ್ರೆ ಅದರಲ್ಲಿ ಅಮೆರಿಕಾಗೆ ನಿರ್ಣಾಯಕ ಜಯ ಸಿಗೋದಿಲ್ಲ. ಅವರು ಅಂದುಕೊಂಡಂತಹ ಜಯ ಟ್ರಂಪ್ಗೆ ಸಿಗೋದೇ ಇಲ್ಲ ಅಂತ ಇಲ್ಲಿ ಇರಾನ್ನ ಹಿರಿಯ ನಾಯಕರು ಸ್ಪಷ್ಟಿಸುತ್ತಿದ್ದಾರೆ. ಹೌದು, ಅವ್ರು ಹೇಳ್ತಾ ಇರೋದು ನಿಜ. ಏನಾದ್ರೂ ತೈಲ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ನಮಗೂ ಕೂಡ ತೈಲ ಪೂರೈಕೆ ಆಗೋದಿಲ್ಲ ಕಣ್ರಿ. ನಿಮಗ್ ಗೊತ್ತಿದೆ, ನಾವು 80% ತೈಲವನ್ನ ಗಲ್ಫ್ ರಾಷ್ಟ್ರಗಳಿಂದನೇ ಪಡ್ಕೊಳ್ತೀವಿ. ಅದರಲ್ಲಿ ಇರಾನ್ ಕೂಡ ಆಗಿದೆ. ಆದ್ರೆ ಇರಾನ್ ಏನಾದ್ರೂ ಈ ರೀತಿ ತೈಲ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಮಗೆ ಹೊಡೆತ ಬೀಳುತ್ತೆ. ಜೊತೆಗೆ ಗಲ್ಫ್ ರಾಷ್ಟ್ರಗಳು ಬದುಕುತ್ತಿರುವುದು ಕೂಡ ಆ ತೈಲ ಕೇಂದ್ರಗಳ ಆಧಾರದ ಮೇಲೆ. ಅವುಗಳನ್ನು ಕೂಡ ಹೊಡೆದು ಬಿಟ್ರೆ ಗಲ್ಫ್ ರಾಷ್ಟ್ರಗಳಿಗೆ ಬದುಕಲಿಕ್ಕೆ ಹಾದಿನೇ ಇರೋಲ್ದಂಗ ಆಗ್ಬಿಡುತ್ತೆ. ಅದಕ್ಕಾಗಿ ಈಗ ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ನೇರವಾಗಿ ಟ್ರಂಪ್ಗೆ ಕರೆ ಮಾಡಿ ಹೇಳಿದ್ದಾರೆ, ಮಿಲಿಟರಿ ಕ್ರಮವನ್ನ ತಡೆಯಿರಿ, ಮಾತುಕತೆಗೆ ವಾಪಸ್ ಬನ್ನಿ, ಕದನ ವಿರಾಮ ಮಾಡಿ ಎಂದು ಕೇಳ್ಕೊಂಡಿದ್ದಾರೆ ಡೈರೆಕ್ಟ್ ಕರೆ ಮಾಡಿ. ಜೊತೆಗೆ ಖತಾರ್, ಓಮನ್, ಸೌದಿ 3 ದೇಶಗಳು ಕೂಡ ಅಮೆರಿಕಕ್ಕೆ ಹೇಳಿವೆ, ಕೂಡಲೇ ಇರಾನ್ ಜೊತೆಗೆ ಮಾತುಕತೆ ಶುರು ಮಾಡಿ, ಇಲ್ಲದಿದ್ದರೆ ಇಡೀ ಪ್ರದೇಶ ಬೆಂಕಿಯ ಉಂಡೆಯಾಗುತ್ತದೆ, ಇಡೀ ನಮ್ಮ ತೈಲ ಕೇಂದ್ರಗಳು ಭಸ್ಮ ಆಗುತ್ತೆ, ಇದರಿಂದ ನಮ್ಮ ದೇಶಕ್ಕೆ ಹೊಡೆದು ಬೀಳುತ್ತೆ ಅಂತ ಸೌದಿ ಅರೇಬಿಯಾ ಕೂಡ ಸ್ಪಷ್ಟಿಸಿದೆ. ಸೌದಿ ಅರೇಬಿಯಾ ಕೂಡ ಮತ್ತೊಂದು ಮಾತನ್ನ ಹೇಳ್ತಿದೆ, ಯಾರಾದ್ರೂ ಕೂಡ ನಮ್ಮ ಮೇಲೆ ದಿಢೀರನೆ ದಾಳಿ ಮಾಡಿದರೆ ನಾವು ಸೇನಾ ಉತ್ತರವನ್ನ ಕೊಡ್ತೀವಿ, ಆದ್ರೆ ಅವರು
ಬೇಕಾಗಿರೋದು ಶಾಂತಿ ಮಾತುಕತೆ. ಅದಕ್ಕಾಗಿ ನೀವು ಕೂಡ ಮಾತನಾಡಿ ಅದು ಏನಿದೆ ಮಾತುಕತೆಯಲ್ಲಿ ಈಡೇರಿಸ್ಕೊಳ್ಳಿ ಅಂತ ಸ್ಪಷ್ಟನೆ ಕೊಡ್ತಾ ಇದೆ. ಸೊ ಹೀಗಾಗಿ ಅಮೆರಿಕದ ಸಮಸ್ಯೆ ಏನು, ಯಾಕೆ ಮಾತುಕತೆಗೆ ಒಪ್ಕೊಳ್ತಾ ಇಲ್ಲ, ಇದು ಕೂಡ ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ಅಮೆರಿಕಾಗೆ ದೊಡ್ಡ ಸಮಸ್ಯೆ ಇದೆ. ಪ್ರಾದೇಶಿಕ ರಾಜ್ಯತಾಂತ್ರಿಕರು ಹೇಳಿರುವಂತಹ ಪ್ರಕಾರ ಅಮೆರಿಕಕ್ಕೆ ಬೇಕಾಗಿರುವುದು ಯುದ್ಧದಲ್ಲಿ ನಾವು ಗೆದ್ದವು ಎಂಬ ಪುರಾವೆ. ಹೌದು, ಅಮೆರಿಕಾಗೆ ಏನು ಸಂಪೂರ್ಣವಾಗಿ ಯುದ್ಧ ನಿಂತಿರೋದು ನಾವು ಹೇಳಿದ್ರ ಮೇಲೆ ಮತ್ತು ನಾವು ಏನ್ ನಿರ್ಣಯವನ್ನ ಕೈಗೊಳ್ತೀವಿ ಅದೇ ಫೈನಲ್, ಮತ್ತು ನಾವಾಗಿನೇ ಯುದ್ಧವನ್ನ ನಿಲ್ಲಿಸಿರೋದು. ಅಂದ್ರೆ ಅಮೆರಿಕಾನೇ ಗೆದ್ದಿತಪ್ಪ ಅಂತ ಹೇಳಬೇಕಲ್ಲ. ಈಗ ಪೂರ್ತಿಯಾಗಿ ಇಡೀ ವಿಶ್ವದಲ್ಲಿನೇ ಎಲ್ಲರೂ ಕೂಡ ಅಮೆರಿಕಾನೇ ಇರಾನ್ ಜೊತೆಗೆ ಗೆದ್ದಿರೋದು ಅಂತ ಬಾಯಿಲೆ ಹೇಳಬೇಕಂತೆ. ಆದರೆ ಇರಾನ್ ಒಪ್ಪಿಕೊಳ್ಳೋದಿಲ್ಲ ಇದನ್ನ. ಸೊ ಹಾಗಾಗಿ ಒಪ್ಪಂದ ಆಗುವುದಕ್ಕೆ ದೊಡ್ಡ ಅಡ್ಡಿ ಇದೆ. ಅಮೆರಿಕ ಇರಾನ್ಗೆ ಗೆಲುವಿನ ಕ್ರೆಡಿಟ್ ಕೊಡಲು ಹಿಂಜರಿತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ಆಗ್ತಾ ಇಲ್ಲ. ಅಮೆರಿಕ ಅಂದ್ರೆ ಟ್ರಂಪ್ ಯುದ್ಧದಲ್ಲಿ ನಾನೇ ಗೆದ್ದಿದ್ದೀನಿ ಅಂತ ಹೇಳುತ್ತೆ. ನೀನ್ ಯಾಕಪ್ಪ ಗೆಲ್ತೀಯ, ಮಾತುಕತೆಯಿಂದಾಗಿ ಈ ಯುದ್ಧ ನಿಂತಿದೆ ಅಂತ ಇರಾನ್ ಹೇಳ್ತಾ ಇದೆ. ಸೊ ಇದನ್ನ ಒಪ್ಪಲಿಕ್ಕೆ ಟ್ರಂಪ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಆತ ಒಂದ್ ಸ್ವಲ್ಪ ಹುಚ್ಚು ಮನುಷ್ಯ, ನಿಮಗೆ ಗೊತ್ತಿದೆ. ತಾನು ಹೇಳಿದ್ದೆ ರಾಗ, ತಾನು ಹೇಳಿದ್ದೆ ಹಾಡು. ಇನ್ನು ಹಾಗಾಗಿ ಸ್ನೇಹಿತರ, ಇರಾನ್ ಈಗ ಗಲ್ಫ್ ದೇಶಗಳನ್ನ ಮಧ್ಯದಲ್ಲಿ ಇಟ್ಕೊಂಡು ಅಮೆರಿಕಾಗೆ ಒತ್ತಡ ಹಾಕ್ತಿದೆ. ನೇರವಾಗಿ ಒತ್ತಡ ಹಾಕ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಈ ಅಮೆರಿಕಾದ ಒಂದ್ ಸ್ವಲ್ಪ ಈ ರೀತಿಯಾಗಿ ನಾವು ಗಲ್ಫ್ ಕಂಟ್ರೀಸ್ ಗಳ ಮೇಲೆ ಒತ್ತಡ ಹಾಕಿದ್ರೇನೆ ಅಮೆರಿಕ ಮುನಿಯೋದು. ಸೊ ಹೀಗಾಗಿ ಅಮೆರಿಕಾದ ವೀಕ್ನೆಸ್ ಏನಪ್ಪಾ ಅಂದ್ರೆ ಈ ಗಲ್ಫ್ ಕಂಟ್ರೀಸ್ ಗಳು ಅಂತ. ಸೊ ಯುದ್ಧ ಆದರೆ ತೈಲ ಬೆಲೆ ಜಾಸ್ತಿ ಆಗತ್ತೆ, ಜಗತ್ತಿನ ಆರ್ಥಿಕತೆಯ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀಳುತ್ತೆ. ಒಂದು ದೇಶದ ಮೇಲೆಲ್ಲ, ಪ್ರತಿ ದೇಶಗಳು, ಯಾವ ದೇಶಗಳು ಗಲ್ಫ್ ಕಂಟ್ರೀಸ್ ಗಳ ಮೇಲೆ ಡಿಫೆಂಡ್ ಆಗಿದೆ, ಸೊ ಆ ಎಲ್ಲ ಕಂಟ್ರೀಸ್ ಗಳಿಗೆ ಹೊಡೆತ ಬೀಳುತ್ತೆ, ನಮ್ಮ ದೇಶವನ್ನು ಕೂಡ ಕೂಡಿಸಿಕೊಂಡು. ಸೊ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಮೆರಿಕ ಮಾತುಕತೆ ಮಾಡಬೇಕಾ, ಇಲ್ಲ ಯುದ್ಧವೇ ಸರಿನಾ? ಕಮೆಂಟ್ ಮಾಡಿ. ಸೊ ಇಂತಹ ವಿಶ್ವ ಸುದ್ದಿಗಳನ್ನ ಕನ್ನಡದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಈ ನಮ್ಮ ವಿನೋದ್ ಗೌಡ ರಿಪೋರ್ಟ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಮುಂದಿನ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ ಒತ್ತಿ.